ರಾಜ್ಯ ಸರ್ಕಾರವನ್ನೇ ಕತ್ತಲಲ್ಲಿಟ್ಟಿತ್ತು ಬುರುಡೆ ಗ್ಯಾಂಗ್. ಯಾಮಾರಿಸಿದ್ದು ಇಷ್ಟಾದ್ರೂ ಕೂಡ ಇನ್ನೂ ಇವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಸರ್ಕಾರ. ಕಷ್ಟ ಆಗ್ಬಿಡುತ್ತೀರಿ ಪಾಪ, ಹಂಗೆಲ್ಲ ಕೇಳಬಾರ್ದು. ಸರ್ಕಾರವನ್ನೇ ಬುರುಡೆ ಗ್ಯಾಂಗ್ ಯಾಮಾರಿಸಿದ್ದು. ಸರ್ಕಾರ ಯಾಮಾರಿಸಿದ್ರೋ ಅಥವಾ ಸರ್ಕಾರವೂ ಆ ವಿಚಾರದಲ್ಲಿ ಕೋರ್ಟಿಗೆ ಹೋಗಿ ಕೋರ್ಟ್ ಏನು ಹೇಳುತ್ತೆ ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸಿತ್ತು. ಅದಾದ ನಂತರ ಸಂತೋಷ್ ಲಾಡ್ ಅವ್ರು ಹೇಳೋ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ವಲ್ಲ SIT ರಚನೆ ಮಾಡಬೇಡಿ ಅಂತ ಹೇಳಿ, ವಜಾ ಅಷ್ಟೇ ಮಾಡ್ಕೊಳ್ಳಿ. ಕರೆಕ್ಟು. ಇಲ್ಲೂ ಹೋದಾಗ ಅವ್ರು ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರು ತನಿಖೆ ಮಾಡಕ್ಕೆ ಹೇಳಿದ್ದು SITನೇ ರಚನೆ ಮಾಡಬೇಕು ಅಂತ ಏನು ಹೇಳಿಲ್ವಲ್ಲ. ಆ ಥರ ರಿವರ್ಸ್ ಕೇಳಕ್ಕೆ ಶುರು ಮಾಡಿಬಿಟ್ರೆ ಹಂಗೆ ಬರಲ್ಲ ಮಾನ್ಯ ಮಂತ್ರಿಗಳೇ, ಹಂಗೆ ಬರಲ್ಲ. ರಿವರ್ಸ್ ಕೇಳ್ಕೊಂಡು ಹೋಗೋದಲ್ಲ, ರಿವರ್ಸ್ ಪ್ರಶ್ನೆಗಳನ್ನು ಕೇಳೋದಲ್ಲ, ಎಲ್ಲದಕ್ಕೂ BJPಯನ್ನು ಲಿಂಕ್ ಮಾಡ್ಕೊಂಡು ಹೋಗೋದಲ್ಲ, ಸುಪ್ರೀಂ ಕೋರ್ಟಿನ SIT ರಚನೆ ಮಾಡಬೇಡ ಅಂತ ಏನು ಆ ಥರ ಕೇಳೋದು ಅಲ್ಲ. ಇಲ್ಲೂ ಯಾರೂ ಹೇಳಿರಲಿಲ್ಲ, ತನಿಖೆ ಮಾಡಿಸಿ ಅಂತ ಹೇಳಿದರು. ಸ್ಥಳೀಯವಾಗಿ ಪೊಲೀಸರು ಮಾಡ್ತಾ ಇದ್ರು ಅದನ್ನು. ಅರುಣ್ ಕುಮಾರ್ ಅವರು ಇದ್ರು ಅನ್ಸುತ್ತೆ ಅಲ್ಲಿಗೆ, ತನಿಖೆ ಮಾಡ್ತಾ ಇದ್ರು. SIT ರಚನೆ ಮಾಡೋಕ್ಕೆ ಶುರುವಾಗಿದ್ದೆಲ್ಲಿ ಮಹಿಳಾ ಆಯೋಗರು ಒಂದು ಪತ್ರ ಬರೆದ್ರು, ಮುಖ್ಯಮಂತ್ರಿಗಳ ಆಸಕ್ತಿ ಬಂತು, ಒಂದು ಲೆಟರ್ ಬರೆದು SITನ ರಚನೆ ಮಾಡಿದರು. ಬಟ್ ಈ SIT ರಚನೆ ಮಾಡಬೇಕಾದ್ರೆ ಇವರು ದೆಹಲಿಗೆ ಹೋಗಿದ್ರು ಅನ್ನುವಂಥ ವಿಚಾರದಲ್ಲಿ ಏನಾಗಿತ್ತು? ನಿಮ್ಮ ಕಾನೂನು ಘಟಕ ಯಾಕೆ ವಿಫಲವಾಯಿತು? ಮನೆ HK ಪಾಟೀಲ್ ಅವರು ಸಿಗಬೇಕು ವಿಚಾರದಲ್ಲಿ. ಯಾಕೆ ನಿಮ್ಮ ಕಾನೂನು ಘಟಕ ತುಂಬ ವೀಕ್ ಆಗಿದೆಯಾ? ಇಂಟೆಲಿಜೆನ್ಸ್ ವೀಕ್ ಆಗಿದೆಯಾ? ನಿಮಗೆ ಯಾವ ಮಾಹಿತಿಗಳು ಸಿಗ್ತಾ ಇರಲಿಲ್ವಾ? ಇವರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಇವೆಲ್ಲವೂ ಕೂಡ ಗೊತ್ತಿತ್ತು. ಇವರೊಂದು ಟೀಮನ್ನು ರಚನೆ ಮಾಡ್ತಾ ಇದ್ದಿದ್ದು ಗೊತ್ತಿತ್ತು. ಮೀಟಿಂಗ್ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಇತ್ತು. ಇವರಲ್ಲಿ ಹೋಗಿದ್ದು ಯಾಕೆ ಗೊತ್ತಾಗಲಿಲ್ಲ? ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದ್ದು ಯಾಕೆ ಗೊತ್ತಾಗಲಿಲ್ಲ? ಅಟ್ಲೀಸ್ಟ್ ಯಾರಿಗೆ ಗೊತ್ತಿಲ್ಲ ಅಂದರೆ ವಕೀಲರ ನಡುವೆ ಆದರೂ ಗೊತ್ತಾಗುತ್ತಿಲ್ಲ. ಇನ್ನು ಯಾವ ಸರ್ಕಾರಿ ವಕೀಲರಿದ್ದಾರೆ ಹಾಗಿದ್ದಾಗ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇಲ್ವಾ? ಬರೀ ಸರ್ಕಾರದ ಏನಾದರೂ ಕೇಸ್ ಇದ್ರೆ ಮಾತ್ರ ಅವರು ಹೋಗಿ ಬರೋದಾ, ಅಪಿಯರ್ ಆಗಿ ಬರೋದಾ? ಸುಪ್ರೀಂನಲ್ಲಿ PIL ಅರ್ಜಿ ವಿಚಾರ ಈಗ ಸರ್ಕಾರಕ್ಕೆ ಗೊತ್ತಿರಲೇ ಇಲ್ವಾ? ಕಾನೂನು ಇಲಾಖೆ, ಗುಪ್ತಚರ ಇಲಾಖೆ ವೈಫಲ್ಯ, ಅದರಲ್ಲಿ ಡೌಟೇ ಇಲ್ಲ ಅನಿಸ್ತಾ ಇದೆಯಪ್ಪ. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರ DGP, ದಕ್ಷಿಣ ಕನ್ನಡ SP ಮತ್ತು CBI ಠಾಣಾ ಇನ್ಸ್ಪೆಕ್ಟರ್ ಪ್ರತಿವಾದಿಗಳನ್ನಾಗಿ ಕೋರ್ಟ್ ಮಾಡಿತ್ತು. ಹಾಗಾಗಿ ಇವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅವ್ರು ಯಾರು ಮಾಹಿತಿಯನ್ನ ಕೊಡ್ಲಿಲ್ವಾ ಸರ್ಕಾರಕ್ಕೆ? ಅಥವಾ ಸರ್ಕಾರಕ್ಕೆ ಮಾಹಿತಿ ಬಂದ ನಂತರವೂ ಸಹ ಸರ್ಕಾರ ಮುಂದುವರಿತಾ? ಉದ್ದೇಶ ಏನಿತ್ತು? ಈಗೆಲ್ಲ ಅವ್ರು ಹೇಳ್ತಾರಲ್ಲ, ಎಡಪಂಥೀಯ ಚಿಂತಕರ ಬೆಂಬಲವಾಗಿ ಸರ್ಕಾರ ನಿಂತ್ಕೊಳ್ಳುತ್ತಾ? ಆ ನಿಟ್ಟಿನಲ್ಲಿ ಏನಾದರೂ ಆಸಕ್ತಿ ಇತ್ತಾ? ಅಥವಾ ಹಳೇದೇನಾದರೂ ಕೋಪ ಈ ರೀತಿಯಲ್ಲಿ ತಿರ್ಸ್ಕೊಂಬಿಡೋಣ ಬಿಡು ಅಂತೇಳಿ ಆ ಥರ ಏನಾದರೂ ಮನೋಭಾವನೆ ಇತ್ತಾ? ಹೇಳಕ್ಕೆ ಬರಲ್ಲ, ಡೌಟು. ಯಾಕೆ ಅಂತಾರೆ ನೀವು ಇತ್ತೀಚೆಗೆ ನಡ್ಕೊಳ್ತಾ ಇರುವಂಥ ರೀತಿನೇ ಆಗಿದೆ. ಯಾಕೆ ಅಂತಾರೆ ಒಂದು ಕನ್ಕ್ಲೂಷನಿಗೆ ಬರ್ತಾ ಇಲ್ಲ. ಅಷ್ಟೆಲ್ಲ ಗುಂಡಿ ಹಾಕ್ಸಿದ್ರು ಕೂಡ ಏನೂ ಸಿಗದೇ ಇದ್ದಾಗಲೂ ಕೂಡ ಇವರು ಆಚೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಇನ್ನೂ ಕೂಡ ತಮ್ಮನ್ನು ತಾವು ಏನೋ ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರು, ಕ್ರಾಂತಿಕಾರರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಷ್ಟೊಂದೆಲ್ಲ ಸುಳ್ಳು ಹೇಳ್ಕೊಂಡು ಇದನ್ನು ಮುಚ್ಚಿಟ್ಕೊಂಡು ಒಬ್ಬರು ಕೂಡ ಈ ವಿಚಾರದಲ್ಲಿ ಮಾತನಾಡಲಾರ್ದೆ ಇನ್ನುಳಿದಂಥ ಬುರುಡೆಗಳನ್ನು ಬಿಟ್ಕೊಂಡು ಓಡಾಡಿದ್ರು. ಯಾಕೆ ಇವರನ್ನ FIRನಲ್ಲಿ ಆರೋಪಿಗಳನ್ನಾಗಿ ಮಾಡಿಲ್ಲ? ಕೇವಲ ಚಿನ್ನಯ್ಯನ ಮಾತ್ರ ಯಾಕೆ ಆರೋಪಿಯನ್ನಾಗಿ ಮಾಡಿದ್ದೀರಾ? ಯಾಕೆ ಅವರನ್ನು ಮಾತ್ರ ಕಸ್ಟಡಿಗೆ ತಗೊಂಡಿದ್ದೀರಾ? ಇವರನ್ನು ಮಾತ್ರ ಕರೆಸ್ಬಿಟ್ಟು ಟೀ ಕಾಫಿ ಊಟ ಎಲ್ಲ ಮಾಡಿಸಿ ಯಾಕೆ ಕಳಿಸ್ತಾ ಇದ್ದೀರಾ? ಏನು ಇಂಟೆನ್ಷನ್, ಉದ್ದೇಶ ಏನು? ಬೇರೆ ಕೇಸ್ಗಳಲ್ಲೂ ಹೀಗೆ ಮಾಡ್ತಾ ಇದ್ರಾ? ಕೆಲವು ಕೇಸ್ಗಳಲ್ಲಿ ಆರೋಪಿ 10, 11 ಇದ್ರೂ ಕೂಡ ಅವರನ್ನ ಆರೋಪಿಯಾಗಿ ಇಟ್ಕೊಂಡ್ಬಿಟ್ಟು ಒಳಗಡೆಗೆ ಹಾಕೋ ಯೋಚನೆ ಮಾಡ್ತೀರಾ. ಇಲ್ಲಿ ಆರೋಪಿನೇ ಮಾಡ್ತಾ ಇಲ್ಲ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ರೂಪಿಸಿದವರನ್ನ. ಇದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸರ್ಕಾರದ ಮೇಲೆ ಬೆರಳು ಮಾಡಿ ಕೇಳೋ ಯಾಕೆ ಬರ್ತಾ ಇದೆ ಅಂತಂದ್ರೆ ಇದೇ ವಿಚಾರಕ್ಕೆ. ಕೇವಲ ಚಿನ್ನಯ್ಯನ ಮಾತ್ರ ಆರೋಪಿಯನ್ನ ಮಾಡಿ ಕಸ್ಟಡಿಗೆ ತೆಗೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಇಡ್ತೀರಾ. ಇನ್ನುಳಿದಂಥವ್ರನ್ನೆಲ್ಲ ಕರೆದು ಮಾವನ ಮನೆ ಕರೆಸ್ದಂಗೆ ಕರೆಸ್ಬಿಟ್ಟು ಟೀ ಕಾಫಿ ಕುಡಿಸ್ಬಿಟ್ಟು ಸಂಜೆವರೆಗೂ ವಿಚಾರಣೆ ಮಾಡಿ ಕರೆಸ್ತೀರಾ. ಈ ವಜಾ ಆಗಿರೋ ವಿಚಾರದಲ್ಲೂ ಏನು ಹೇಳಲ್ಲ. ಇವರೆಲ್ಲರಿಗೂ ಎಲ್ಲ ವಿಚಾರ ಗೊತ್ತಿದ್ದಾಗಲೂ ಕೂಡ ಸೈಲೆಂಟ್ ಇರ್ತಾ ಇರೋದು ಸರ್ಕಾರದ ಕುಮ್ಮಕ್ಕಿನಿಂದ ಅಂತ ಪ್ರಶ್ನೆ ಕೇಳುವ ಮಟ್ಟಕ್ಕೆ ಬಂದಿಡ್ತಾ ಇದ್ದೀರಾ ನಿಮ್ಮ ಬೆಳವಣಿಗೆಗಳು. ಇಲ್ಲದೇ ಇದ್ರೆ ತನಿಖಾಧಿಕಾರಿಗಳಿಗೆ ಹೇಳಬೇಕಾಗಿತ್ತು, ಯಾಕೆ ಅವ್ರನ್ನ ಇನ್ನೂ ಆರೋಪಿ ಮಾಡಿಲ್ಲ? ನಾವು ಇನ್ವಾಲ್ವ್ ಆಗಲ್ಲ ತನಿಖೆಯ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಆಗಲ್ವಾ? ತಾವು ನಿಮಗೆ ಮಾಹಿತಿಗಳಿರೋದಿಲ್ವಾ? ಕೇಳ್ಬೋದಲ್ವಾ? ಈಗ ಅದರಲ್ಲಿ ಮತ್ತೆ CIDಗೆ ಬೇರೆ ಕೊಡ್ತಾರಂತೆ ಈ ಪ್ರಕರಣವನ್ನು. ಕೇಳ್ತಾ ಇದ್ದಿದ್ದೇನು NIAಗೆ. ಯಾಕೋ ಅನುಮಾನಗಳು ಬರ್ತಾ ಇದೆ ಈ ಪ್ರಕರಣದಲ್ಲಿ. ಹಾಗಾಗಿ ಕೇಳ್ತಾ ಇರೋ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಏನಂದರೆ ಇದನ್ನು NIAಗೆ ಕೊಡಬೇಕು ಅನ್ನೋದು ಅಚಲವಾಗಿ ನಿಂತ್ಕೊಳ್ತಾ ಇದೆ, ಗಟ್ಟಿಯಾಗಿರ್ತಾ ಇದೆ. ಸರ್ಕಾರ ನಿಮ್ದೇನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದಾದರೆ ಇದನ್ನು NIAಗೆನೇ ವಹಿಸಿ. ಕಾರಣ ಈ ಪಿತೂರುಗಳು, ಈ ಷಡ್ಯಂತ್ರಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ ಇದಕ್ಕೆ ಕುಮ್ಮಕ್ಕು, ಅವೆಲ್ಲವೂ ಕೂಡ ಆಚೆ ಬರಬೇಕು. ನಿಮ್ಮ ಹತ್ರ ಆಗಲ್ಲ ಅಂತ ಒಂದು ಯಾಕೋ ಕ್ಲಿಯರ್ ಬರ್ತಾಯಿದೆ. ಆರಂಭದಲ್ಲಿ ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಬಂದಿತ್ತು, SIT ಅವ್ರ ಬಗ್ಗೆ ಏನು ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ರಿ. ಅಲ್ಲಿ ಇಲ್ಲಿ ಗುಂಡಿ ಅಕ್ಸಿ ಎಲ್ಲವೂ ಕೂಡ ಕ್ಲಿಯರ್ ಮಾಡಿದ್ರಿ. ತದನಂತರ ಯಾಕೋ ಏಟು ಬಿದ್ದಂಗೆ ಕಾಣಿಸ್ತಾ ಇದೆ, ಅಥವಾ ಯಾರೋ ಲಂಗು ಲಗಾಮ್ ಹಿಡಿದ್ಬಿಟ್ಟು ಎಳೆದಂಗೆ ಕಾಣಿಸ್ತಾ ಇದೆ. ನೀವು ಆ ಜೋಶಲ್ಲೇ ಹೋಗ್ತಾ ಇಲ್ಲ, ಅನುಮಾನ ಇದೆ.